ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ. ಆ ರಿಸಲ್ಟ್ ನ ಹೈಲೈಟ್ಸ್ ಅನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಖಂಡಿತ ಸಾಕಷ್ಟು ಕಂಪನಿಗಳು ಪ್ರತಿದಿನ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ. ಎಲ್ಲವನ್ನಂತೂ ಕವರ್ ಮಾಡಕ್ ಆಗೋದಿಲ್ಲ. ಅಟ್ ಲೀಸ್ಟ್ ನೀವು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನೀಸ್, ಅವುಗಳ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಅದರಿಂದ ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ ಕಂಪನಿಗಳ ಬಗ್ಗೆ. ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ನ್ಯೂಸ್ ಅನ್ನು ನೋಡಿದ್ರೆ ಗೋಲ್ಡ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಗೋಲ್ಡ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು, ಗೋಲ್ಡ್ ಸೀಸ್ ನೋ ಎಂಡ್ ಟು ಡಾಸ್ಲಿಂಗ್ ಶೋ, ಬ್ರೀಚಸ್ ₹83,000 ಮಾರ್ಕ್ ಫಾರ್ ಫಸ್ಟ್ ಟೈಮ್. ಮೊದಲ ಸಲ 83,000 ಮಾರ್ಕ್ ಅನ್ನ ದಾಟ್ಕೊಂಡು ಟ್ರೇಡ್ ಆಗ್ತಾ ಇದೆ. ಅಂದ್ರೆ 10 ಗ್ರಾಮ್ಸ್ ಗೆ 83,000, ₹8,300. ಭರ್ಜರಿ ಪರ್ಫಾರ್ಮೆನ್ಸ್ ಗೋಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಸ್ಪೆಷಲಿ ಮಾರ್ಕೆಟ್ ಹಾಗೂ ಗೋಲ್ಡ್ ಒಂದಕ್ಕೊಂದು ತದ್ವಿರುದ್ಧವಾಗಿ ಪರ್ಫಾರ್ಮ್ ಮಾಡ್ತವೆ. ಹಾಗಂತ ಎರಡು ಕೂಡ ಓವರ್ ಆಗಿ ಡೌನ್ ಆಗೋದಿಲ್ಲ. ಇನ್ ಕೇಸ್ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಈಗ ನೋಡ್ತಾ ಇದೀರಿ, ಲಾಸ್ಟ್ 3 ಮಂತ್ಸ್ ಇಂದ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಗೋಲ್ಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದ್ರೆ ಗೋಲ್ಡ್ ಕನ್ಸಾಲಿಡೇಟ್ ಆಗುತ್ತೆ ಅಥವಾ ಸ್ವಲ್ಪ ಡೌನ್ ಆಗುತ್ತೆ. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಯೂಶಲಿ ಮಾರ್ಕೆಟ್ ಅಲ್ಲಿ ಹಾಗೂ ಗೋಲ್ಡ್ ಕಂಪೇರ್ ಮಾಡಿದಾಗ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಂತ ಎರಡೂ ಡೌನ್ ಆಗೋದಿಲ್ಲ. ಡೌನ್ ಆದ್ರೂ ಅದು ಶಾರ್ಟ್ ಟರ್ಮ್ ಡೌನ್ ಆಗಿರುತ್ತೆ ಅಷ್ಟೇ, ಲಾಂಗ್ ಟರ್ಮ್ ಅಲ್ಲ. 1 ತಿಂಗಳು, 3 ತಿಂಗಳು, 6 ತಿಂಗಳು ಅಥವಾ ವರ್ಷನೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಆಮೇಲೆ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಮಾಡುತ್ತವೆ. ಅದು ಮಾರ್ಕೆಟ್ ವಿಚಾರದಲ್ಲಾದ್ರೂ ಸರಿ, ಗೋಲ್ಡ್ ವಿಚಾರದಲ್ಲಾದ್ರೂ ಸರಿ. ಈಗ ಮಾರ್ಕೆಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, ಗೋಲ್ಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಅದಕ್ಕಾಗಿನೇ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಏನಾದ್ರೂ ಅನ್ಸರ್ಟನಿಟಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತಂದ್ರೆ ಇಮಿಡಿಯೇಟ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಗೋಲ್ಡ್ ಕಡೆ ಶಿಫ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಗೋಲ್ಡ್, ಇವನ್ ಸಿಲ್ವರ್ ಕಡೆ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಬಿಲ್ಡ್ ಆದಾಗ, ಅನ್ಸರ್ಟನಿಟೀಸ್ ಅಂದ್ರೆ ಇನ್ ಕೇಸ್ ಯಾವ್ದಾದ್ರು ಯುದ್ಧ ಆಗ್ತಿದೆ ಅಂದ್ರೆ, ಕೋವಿಡ್ ತರದ ಸಮಸ್ಯೆಗಳು ಎದುರಾದಾಗ, ಅಥವಾ ಮಾರ್ಕೆಟ್ ಕ್ರಾಶ್ ಆಗುವಂತ ಸಂದರ್ಭದಲ್ಲಿ ವೇರಿಯಸ್ ಕಾರಣಕ್ಕೆ ಈ ಟೈಮ್ ಅಲ್ಲೆಲ್ಲ ಕೂಡ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಈ ರೀತಿಯ ಸನ್ನಿವೇಶದಲ್ಲಿ ಅವಾಗ ಇನ್ವೆಸ್ಟರ್ಸ್ ಯೂಶಲಿ ಗೋಲ್ಡ್ ಅನ್ನ ಮಾರ್ಕೆಟ್ ವಿರುದ್ಧವಾಗಿ ಹೋಗುವಾಗ ಬಳಸ್ತಾರೆ ಆಸ್ ಎ ಇನ್ವೆಸ್ಟ್ಮೆಂಟ್ ಆಗಿ. ಅದಕ್ಕೆ ತಕ್ಕಂತೆ ಗೋಲ್ಡ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, ನೋಡಬಹುದು. ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದು, ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಟ್ರಂಪ್ ಅವರು ಬಂದ್ಮೇಲೆ ಸಾಕಷ್ಟು ಏರುಪೇರುಗಳು ಆಗ್ತಾ ಇದೆ. ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತಾ ಇದೆ. ಎಸ್ಪೆಷಲಿ ಇವರ ಟಾರ್ಗೆಟ್ ಏನಿದೆ, ಇಂದಿನ ಪ್ರೆಸಿಡೆಂಟ್ ತರ ಅಲ್ಲ. ಅಂದ್ರೆ ಇಂದಿನವರು ರಿನ್ಯೂವಬಲ್ ಎನರ್ಜಿ ಕಡೆ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದ್ರು. ಇವರು ರಿನ್ಯೂವಬಲ್ ಅದು ಇದು ಅಂತ ಬೇಡ, ನಮ್ಗೆ ಯಾವ್ದಕ್ಕೂ ಪ್ರಿಫರೆನ್ಸ್ ಇಲ್ಲ, ನೀವು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಬಳಸಿ ಅಂತ ಹೇಳ್ತಾರೆ. ರಿನ್ಯೂವಬಲ್ ಆದ್ರೆ ರಿನ್ಯೂವಬಲ್ ಎನರ್ಜಿ ಇಲ್ವಾ, ಫಾಸಿಲ್ ಫ್ಯೂಯಲ್ ಆಸ್ ಯೂಶುವಲ್ ಪೆಟ್ರೋಲ್, ಡೀಸೆಲ್ ಅಥವಾ ಬೇರೆ ಯಾವ್ದಾದ್ರು ಎನರ್ಜಿ ಸೋರ್ಸ್ ಆಗ್ಬಹುದು. ನೀವು ಯಾವ್ದು ಬೇಕಾದ್ರೂ ಬಳಸಬಹುದು, ಎಲ್ಲದಕ್ಕೂ ಕೂಡ ಸೇಮ್ ಟ್ಯಾಕ್ಸ್. ಈ ರೀತಿಯ ವರ್ತನೆ ಇವರಲ್ಲಿದೆ. ಹಾಗಾಗಿ ಈಗ ನೋಡಬಹುದು, ಟ್ರಂಪ್ ಆರ್ಡರ್ ಕ್ಯಾಶ್ ಎ ಶಾಡೋ ಆನ್ ಇಂಡಿಯನ್ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರರ್ಸ್ US ಪ್ಲಾನ್ಸ್. ಹಲವು ನಮ್ಮ ಭಾರತೀಯ ಕಂಪನಿಗಳು ಅಮೆರಿಕದಲ್ಲಿ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ವು ಈ ಹಿಂದೆ. ಹಾಗೆ ಕೆಲವು ಕಂಪನಿಗಳಿಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಿದ್ದಾವೆ, ಮಾಡೋದಕ್ಕೆ ಶುರು ಮಾಡಿದವೆ ಕೂಡ. ಇವರುಗಳ ಮೇಲೆ ಕಾರ್ ಮೋಡ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಇನ್ ಕೇಸ್ ಜನ ರಿನ್ಯೂವಬಲ್ ಎನರ್ಜಿ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡದೆ ಪೆಟ್ರೋಲ್, ಡೀಸೆಲ್ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಈ ಕಡೆನೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದ್ರೆ ಒಬ್ವಿಯಸ್ಲಿ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರರ್ಸ್ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಕೆಲವು ಸಲ ಇನ್ ಕೇಸ್ ಬಿಸ್ನೆಸ್ ಸರಿಯಾಗಿ ಪ್ರಾಪರ್ ಆಗಿ ನಡೀಲಿಲ್ಲ ಅಂತಂದ್ರೆ ಕ್ಲೋಸ್ ಕೂಡ ಮಾಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಈಗ ಅಲ್ಲಿ ಆಗ್ತಾ ಇರೋದೇ, ಎಷ್ಟು ದಿನ ಸರ್ಕಾರ ಪುಷ್ ಮಾಡ್ತಾ ಇತ್ತು ರಿನ್ಯೂವಬಲ್ ಎನರ್ಜಿ ಬಳಸಿ ಅಂತ, ಬಟ್ ಈಗ ಸರ್ಕಾರದ ಕಡೆಗಿಂದ ಪ್ರೆಷರ್ ಇಲ್ಲ, ಕಂಪನೀಸ್ ಏನ್ ಬೇಕಾದ್ರೂ ಮಾಡಬಹುದು, ಅವರು ಯಾವ್ದು ಅಫೋರ್ಡಬಲ್ ಅನ್ಸುತ್ತೋ ಅದನ್ನ ಬಳಸ್ತಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಲುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅನ್ಸರ್ಟನಿಟಿ ಕಡೆ ಮುಖ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ US ಅಲ್ಲಿ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಪ್ಲಾನ್ ಗಳನ್ನ ಮಾಡಿದಂತ ಕಂಪನೀಸ್. ಮೊನ್ನೆ ತಾನೇ ನೋಡಿದ್ವಿ ನಾವು, ವಾರಿ ಎನರ್ಜೀಸ್ ಅಲ್ಲಿ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದೆ, ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂತು, ಪಾಸಿಟಿವ್ ಏನ್ ಬರ್ಲಿಲ್ಲ. ಇನ್ ಕೇಸ್ ಇಂದಿನ ತರ ಆಗಿದ್ರೆ ಪಾಸಿಟಿವ್ ರಿಯಾಕ್ಷನ್ ಬರಬೇಕಿತ್ತು. ಬಟ್ ಇಲ್ಲಿ ಬದಲಾದ ಸನ್ನಿವೇಶಗಳು ಸ್ಟಾಕ್ ಪರ್ಫಾರ್ಮೆನ್ಸ್ ನ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಇವರ ಸ್ಟ್ಯಾನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿಯ ಸ್ಟ್ಯಾನ್ಸ್ ಚೇಂಜಸ್ ಇಲ್ಲ. ಅಲ್ಲಂತೂ ಗ್ರೋತ್ ಆಪರ್ಚುನಿಟಿ ಇದ್ದೇ ಇರುತ್ತೆ. ಬಟ್ US ಅಲ್ಲೂ ಇದ್ದಿದ್ರೆ ಅದಿನ್ನು ಚೆನ್ನಾಗಿರ್ತಾ ಇತ್ತು ಈ ಕಂಪನೀಸ್ಗೆ, ಎಸ್ಪೆಷಲಿ US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಂತ ಕಂಪನೀಸ್ಗೆ. ನಂತರ ಮೂರನೇ ನ್ಯೂಸ್ಗೆ ಬರೋದಾದ್ರೆ, ಗ್ರೋಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ಗ್ರೋ ಪಿಕ್ಸ್ 5 ಬ್ಯಾಂಕರ್ಸ್ ಟು ಕಿಕ್ ಆಫ್ ಬಿಗ್ ಬ್ಯಾಂಗ್ $1 billion ಪ್ಲಸ್ IPO ನೆಕ್ಸ್ಟ್ ವೀಕ್. ಗ್ರೋ IPO ತರುವಂತ ಪ್ಲಾನ್ ಅನ್ನ ಮಾಡಿದೆ. ಈಗ 5 ಬ್ಯಾಂಕರ್ಸ್ ಅನ್ನು ಕೂಡ ಸೆಲೆಕ್ಟ್ ಮಾಡಿದೆ. ಮುಂದಿನ ವಾರದಿಂದ ಆ ಪ್ರೊಸೀಜರ್ ಶುರುವಾಗುತ್ತೆ. ಇನ್ನು ಸಮಯ ತಗೊಳುತ್ತೆ. ಮುಂದಿನ ವಾರ ಅಂತಂದ್ರೆ ಮುಂದಿನ ವಾರ IPO ಓಪನ್ ಆಗೋದಿಲ್ಲ. ಇನ್ನು ವ್ಯಾಲ್ಯೂಯೇಷನ್ ಎಲ್ಲ ಮಾಡಬೇಕು,
ಪ್ರೈಸ್ ಫಿಕ್ಸೇಷನ್ ಮಾಡಬೇಕು, DRHP ರೆಡಿ ಮಾಡಬೇಕು, ಫೈಲ್ ಮಾಡಬೇಕು, ಸೆಬಿ ಅಪ್ರೂವಲ್ ಕೊಡಬೇಕು, ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಇದಕ್ಕೆ. ಒಟ್ನಲ್ಲಿ IPO ಪ್ರೊಸೀಜರ್ಸ್ ಅನ್ನ ಶುರು ಮಾಡ್ತಾ ಇದೆ ಗ್ರೋ. ನೋಡೋಣ ಯಾವಾಗ ಬರುತ್ತೆ ಅಂತ. ನೋಡಬಹುದು 2021 ಅಲ್ಲೇ $3 ಬಿಲಿಯನ್ ವ್ಯಾಲ್ಯೂಯೇಷನ್ ಇತ್ತು ಕಂಪನಿಗೆ. $251 ಮಿಲಿಯನ್ ಫಂಡ್ ರೈಸ್ ಮಾಡಿತ್ತು ಕಂಪನಿ ಆಗ. ಈಗ ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ನೋಡಬಹುದು ಇಲ್ಲಿ ಕೋಟಕ್ ಮಹೀಂದ್ರಾ ಕ್ಯಾಪಿಟಲ್, JP Morgan, ಆಕ್ಸಿಸ್ ಕ್ಯಾಪಿಟಲ್, ಸಿಟಿ, ಮೋತಿಲಾಲ್ ಓಸ್ವಾಲ್ ಹ್ಯಾವ್ ಬಿನ್ ಎಂಗೇಜ್ಡ್ ಫಾರ್ ದ ಡೀಲ್. ಇವರುಗಳು ಮಾತುಕತೆಗಳನ್ನ ಆಡ್ತಿದ್ದಾರೆ ಈ IPO ಬ್ಯಾಂಕರ್ಸ್ ಆಗಿ ಅನ್ನುವಂತ ಮಾಹಿತಿ ರಿಪೋರ್ಟ್ಸ್ ಮೂಲಕ ಬಂದಿದೆ. ನೋಡಬಹುದು ಮಲ್ಟಿಪಲ್ ಇಂಡಸ್ಟ್ರಿ ಸೋರ್ಸಸ್ ಇನ್ ದ ನೋ ಟೋಲ್ಡ್ ಮನಿ ಕಂಟ್ರೋಲ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ನೋಡೋಣ ಮುಂದುವರೆದು ಅಫಿಷಿಯಲ್ ನ್ಯೂಸ್ ಗಳು ಯಾವಾಗ ಬರ್ತವೆ ಅಂತ. ನಂತರ ಇನ್ನೊಂದು ನ್ಯೂಸ್ಗೆ ಬಂದ್ರೆ ಅದಾನಿ ರಿಯಾಲ್ಟಿ. ಅದಾನಿ ರಿಯಾಲ್ಟಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಇದೇನು ಲಿಸ್ಟೆಡ್ ಕಂಪನಿ ಅಲ್ಲ, ಅದಾನಿ ರಿಯಾಲ್ಟಿ ಅನ್ಲಿಸ್ಟೆಡ್ ಕಂಪನಿ, ಬಟ್ ಅದಾನಿ ಗ್ರೂಪ್ ನ ಒಳಗಡೆ ಬರುವಂತಹ ಕಂಪನಿ. ಅದಾನಿ ಗ್ರೂಪ್ ನ ಒಳಗಡೆ ಬರುವಂತಹ ಕಂಪನಿ ಯಾವುದೇ ಆಗಿದ್ರು ಕೂಡ ಅದು ಅದಾನಿ ಎಂಟರ್ಪ್ರೈಸಸ್ ನ ಅಂಡರೇ ಬರುತ್ತೆ. ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಗೆ ಇದರ ಬೆನಿಫಿಟ್ ಇರುತ್ತೆ. ಈ ಕಂಪನಿ ಒಳ್ಳೆ ಲಾಭವನ್ನ ಮಾಡಿದ್ರೆ. ಇಲ್ಲಿ ಬಂದಿರುವಂತಹ ನ್ಯೂಸ್ ಏನಂತಂದ್ರೆ ಅದಾನಿ ರಿಯಾಲ್ಟಿ ಪಾಯ್ಸ್ಡ್ ಟು ಬಿ ಅಮಂಗ್ ಟಾಪ್ 5 ಇಂಡಿಯನ್ ರಿಯಾಲ್ಟರ್ಸ್ ಆಫ್ಟರ್ ಪೊಟೆನ್ಶಿಯಲ್ ಇಮಾರ್ ಡೀಲ್. ಈ ಇಮಾರ್ ಅನ್ನುವಂತ ಕಂಪನಿ ಏನಿದೆ ಇದನ್ನ ಅಕ್ವೈರ್ ಮಾಡ್ಕೊಳ್ಬಹುದು ಅಥವಾ ಬೈ ಮಾಡಬಹುದು ಅನ್ನುವಂತ ಸುದ್ದಿ ಈಗ ಬಂದಿದೆ. ಇದು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು, ಬಟ್ ಎಮ್ಆರ್ ಇದನ್ನ ಕನ್ಫರ್ಮ್ ಮಾಡಿದೆ. ನೋಡಬಹುದು ದ ಡಿಸ್ಕಷನ್ಸ್ ವಿಚ್ ವರ್ ರೀಸೆಂಟ್ಲಿ ಕನ್ಫರ್ಮ್ಡ್ ಬೈ ಎಮ್ಆರ್. ಈ ಎಮ್ಆರ್ ಕಂಪನಿ ಕನ್ಫರ್ಮ್ ಮಾಡಿದೆ. ಇದು ದುಬೈ ಬೇಸ್ಡ್ ಕಂಪನಿ. ಸೊ ನೋಡಬಹುದು ಎಮ್ಆರ್ ಇಂಡಿಯಾ ಅನ್ನೋದು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಇದರ ಪೇರೆಂಟ್ ಕಂಪನಿ ದುಬೈ ಬೇಸ್ಡ್ ಎಮ್ಆರ್ ಗ್ರೂಪ್. ಸೊ ಈ ಎಮ್ಆರ್ ಇಂಡಿಯಾ ಏನಿದೆ ಇದನ್ನ ಅದಾನಿ ಗ್ರೂಪ್ ತಗೊಳ್ಳೋದಕ್ಕೆ ಮಾತುಕತೆಗಳನ್ನ ಆಡ್ತಾ ಇದೆ. ಅರೌಂಡ್ 4,000 to 5,000 crore ಡೀಲ್ ಆಗಿರಬಹುದು ಅನ್ನುವಂತ ಸುದ್ದಿ ಇದೆ. ಇದು ಇನ್ನು ಡೀಲ್ ಫೈನಲೈಸ್ ಆಗಿಲ್ಲ. ಒನ್ಸ್ ಫೈನಲೈಸ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಎಷ್ಟಕ್ಕೆ ಬೈ ಮಾಡಿದ್ರು, ಯಾರು ಬೈ ಮಾಡಿದ್ರು ಎಲ್ಲವೂ ಕೂಡ. ಆಕ್ಚುಲಿ ಇದು ನಾರ್ತ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿರುವಂತ ಕಂಪನಿ. ನೋಡಬಹುದು ಅದಾನಿ ಗ್ರೂಪ್ಸ್ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಪರ್ಚೇಸ್ ಟು ಡೇಟ್. ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ the deal would also strengthen Adani Realty's position in the sector and expand its footprint beyond Western India. So Western India ದಲ್ಲಿ Adani Realty ಹೆಚ್ಚಿಗೆ ಇದೆ. ಅದನ್ನ ಪಕ್ಕಕ್ಕೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಈ ರೀತಿಯ ಅಕ್ವಿಸೇಷನ್ಸ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಕ್ವಿಸೇಷನ್ ಆಗುತ್ತೆ ಇನ್ ಕೇಸ್ ಈ ಡೀಲ್ ಅದಾನಿ ಗ್ರೂಪ್ ಮಾಡ್ಕೊಂಡ್ರೆ. ನೋಡೋಣ ಇನ್ನು ಮುಂದುವರೆದು ಯಾವೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ. ನಂತರ ಇನ್ನು ರಿಸಲ್ಟ್ ಕಡೆ ಬಂದ್ರೆ ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ ರಿಸಲ್ಟ್ ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ, ಬಟ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡೂ ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಂತೂ ಪ್ರಾಫಿಟ್ ಇಂದ ಮೈನಸ್ ಬಂದ್ಬಿಟ್ಟಿದೆ, ಅಂದ್ರೆ ಲಾಸ್ ಗೆ ಬಂದ್ಬಿಟ್ಟಿದೆ ಕಂಪನಿ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ನಾಳೆ ಅಂತೂ ಮಾರ್ಕೆಟ್ ರಜೆ ಇದೆ, ನಾಳೆ ನಾಡಿದ್ದು ಸೋಮವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ, ಅಬ್ಸರ್ವ್ ಮಾಡಬಹುದು. ಇನ್ನು ಟ್ರೈಡೆಂಟ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡೂ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ ಇನ್ನು ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಟ್ರೈಡೆಂಟ್ ನಂಬರ್ಸ್. ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಅಂತಾನೆ ಹೇಳ್ಬೋದು Q3 ನಲ್ಲಿ. ನಂತರ ಆಲ್ಕೈಲ್ ಅಮೈನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇಲ್ಲಿ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ, ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. 372 ರಿಂದ 371 ಕೋಟಿಗೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ನಂತರ ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ರೆವಿನ್ಯೂ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 132% ಅಪ್ ಆಗಿದೆ ಇಯರ್ಲಿ. ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಸೇಲ್ಸ್ ಅಲ್ಲಿ. ನಂತರ ಎಬಿಟ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಧಮಾಕ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಅಂತಾನೆ ಹೇಳ್ಬೋದು ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್. ನಂತರ DCB ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಸ್ವಲ್ಪ ಹಿಂದೆ ಉಳಿದಿದೆ ಕ್ವಾರ್ಟರ್ಲಿ, ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ EMS ಲಿಮಿಟೆಡ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಕ್ವಾರ್ಟರ್ಲಿಯಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಕ್ವಾರ್ಟರ್ಲಿ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಅಲ್ಲ, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ ಎರಡೂ ಕಡೆ. ನಂತರ ಟೊರೆಂಟ್ ಫಾರ್ಮಾದ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಇಯರ್ಲಿ. ಕ್ವಾರ್ಟರ್ಲಿ ಅಂತೂ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ, ಅಥವಾ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳ್ಬೋದು ರೆವಿನ್ಯೂ ವೈಸ್. ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿಯಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನೋಡಿದ್ರೆ ಇದು ಡಿಸೆಂಬರ್ 2023 ಅಡ್ಜಸ್ಟ್ಮೆಂಟ್ ಇತ್ತು. ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ.
ನಂತರ ಗೋದ್ರೇಜ್ ಕನ್ಸ್ಯೂಮರ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ರೆವಿನ್ಯೂ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ದೊಡ್ಡ ಮಟ್ಟದ ಚೇಂಜಸ್ ಅಲ್ದಿದ್ರು ಕೂಡ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಇಲ್ಲೂ ಕೂಡ ಏನಂತ ಎಕ್ಸೆಪ್ಷನಲ್ ಐಟಮ್ಸ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸ್ಮಾಲ್ ನಂಬರ್ಸ್. ಓಕೆ, ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಂಗ್ ನೋಡಿದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಕ್ವಾರ್ಟರ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಬ್ಯಾಂಕ್ ಆಫ್ ಇಂಡಿಯಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಸೇಲ್ಸ್ ವೈಸ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ. ಓವರ್ ಆಲ್ ಬ್ಯಾಂಕ್ ಆಫ್ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q3 ನಲ್ಲಿ. ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಒಂದ್ಸಲ NPS ಅಂಡ್ ಪ್ರಾವಿಷನಿಂಗ್ ಚೆಕ್ ಮಾಡ್ಕೊಳ್ಬಹುದು. ನಂತರ ಸುಪ್ರಿಯಾ ಲೈಫ್ ಸೈನ್ಸ್ ನ ರಿಸಲ್ಟ್ ಕೂಡ ಇವತ್ತು ಬಂದಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ, ಎಬಿಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ. ಕ್ವಾರ್ಟರ್ಲಿ ತುಂಬಾ ದೊಡ್ಡ ಮಟ್ಟದ ಚೇಂಜ್ ಆಗಿಲ್ಲ, ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಇಂಟರ್ ಗ್ಲೋಬ್ ಏವಿಯೇಷನ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ವೈಸ್ ಅಂದ್ರೆ ರೆವಿನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ. ನೆಟ್ ಪ್ರಾಫಿಟ್ ಅಲ್ಲಿ ಖಂಡಿತ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ ಕಳೆದ ಸಲ 980 ಕೋಟಿ ಮೈನಸ್ ಇತ್ತು, ಲಾಸ್ ಇತ್ತು. ಈಗ 2442 ಕೋಟಿ ಪ್ರಾಫಿಟ್ ಇದೆ. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನಂತರ ಶಾರದಾ ಕ್ರಾಪ್ ಕೆಮ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ, ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ಶ್ರೀರಾಮ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಎರಡು ಕಡೆ ಚೆನ್ನಾಗಿದೆ. ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ, ಎಸ್ಪೆಷಲಿ ಈ ಕ್ವಾರ್ಟರ್ಲಿ. ಬಟ್ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ನೀವು ಇಲ್ಲಿ ನೋಡಬಹುದು. ಡಿಸೆಂಬರ್ 2024 ಅಲ್ಲಿ 1567 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ. ಹಾಗಾಗಿ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇನ್ ಕೇಸ್ ಆ 1567 ಕೋಟಿ ಮೈನಸ್ ಮಾಡಿದ್ರೆ ಅರೌಂಡ್ 1700 ಕೋಟಿ ಬರುತ್ತೆ. ಆಗ ಖಂಡಿತ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಗುತ್ತೆ. ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು, ಬಟ್ ಲಾಭದಲ್ಲಿದೆ. ಇನ್ನು ಕಂಪನಿ ಲಾಸ್ ಹೋಗಿಲ್ಲ, ಲಾಭದಲ್ಲೇ ಇದೆ ಅಡ್ಜಸ್ಟ್ಮೆಂಟ್ಸ್ ನ ಬಿಫೋರ್ ಕೂಡ. ನಂತರ ಓರಿಯಂಟ್ ಗ್ರೀನ್ ಒಂದು ಪೆನ್ನಿ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಎಷ್ಟು ಡಿಫರೆನ್ಸ್ ಆಗಿದೆ ನೋಡಬಹುದು. 124ರಿಂದ 34.5 ಕೋಟಿಗಳಿದೆ ರೆವೆನ್ಯೂ. ಇನ್ನು ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಹೋಲಿಸಿದ್ರೆ 34ರಿಂದ 34.5 ಕೋಟಿಗೆ ಆಗಿದೆ. ಅಂದ್ರೆ 50 ಲಕ್ಷ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ಎಬಿಟ್ ಅಲ್ಲಿ ಡೌನ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಡೌನ್ ಇದೆ ಪರ್ಫಾರ್ಮೆನ್ಸ್. ಅದರಲ್ಲೂ 22 ಕೋಟಿ ಲಾಸ್ ಅಲ್ಲಿ ಇದೆ ಕಂಪನಿ. ನಂತರ JSW ಸ್ಟೀಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಡೌನ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ, ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಇಯರ್ ಆನ್ ಇಯರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ. ನಂತರ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಇದು ಕೂಡ ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ NPS ಪ್ರಾವಿಷನಿಂಗ್ ಚೆಕ್ ಮಾಡ್ಕೊಳ್ಬಹುದು. ನಂತರ ಜಿಂದಾಲ್ ಸಹ ಪರ್ಫಾರ್ಮೆನ್ಸ್ ನೋಡಬಹುದು, ಡೌನ್ ಇದೆ. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಮಾಡಿದೆ ಜಿಂದಾಲ್ ಸಹ. ಇನ್ನು ಶ್ರೀ ದಿಗ್ವಿಜಯ್ ಸಿಮೆಂಟ್ ಒಂದು 100 ರೂಪೀಸ್ ಒಳಗಡೆ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಹಿಂದೆ ನಾನು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೆ ಒಂದ್ಸಲ, ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಂತ. ಬಟ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ಬಟ್ ಎಬಿಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ 5 ಕೋಟಿ. ಖಂಡಿತ ಕಂಪನಿ ಈ ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ದಿಗ್ವಿಜಯ್ ಸಿಮೆಂಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.